ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಸೋಮವಾರ ಎಂದ ಮಾತ್ರಕ್ಕೆ ನಾವೆಲ್ಲರೂ ಕೂಡ ಶಿವ ಕೃಪೆಯನ್ನು ಪಡ್ಕೋಬೇಕು ಎನ್ನುವಂಥ ಆಲೋಚನೆಯಲ್ಲಿ ಇರುವಂಥದ್ದು ಸಹಜ. ಹಾಗಾದರೆ ಯಾರ ಜೀವನದಲ್ಲಿ ಶಿವಾನುಗ್ರಹ ಇರುತ್ತೋ ಅಂಥವರಿಗೆ ಭಯ ಎನ್ನುವಂಥದ್ದು ಇರೋದಿಲ್ಲ. ಅದರ ಜೊತೆಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳು ಅಥವಾ ಮಾನವ ಸಹಜವಾದಂಥ ಒಂದಿಷ್ಟು ವ್ಯವಸ್ಥೆಗಳಿಂದ ಅಲ್ಲೋಲ ಕಲ್ಲೋಲ ಆಗಿರತಕ್ಕಂಥ ಸಾಂಸಾರಿಕ ವ್ಯವಸ್ಥೆಗಳನ್ನು ನೋಡಿ ಬಹಳಷ್ಟು ಪ್ರಮಾಣದಲ್ಲಿ ಮನುಷ್ಯರಾದಂಥ ನಾವುಗಳು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರ್ತೀವಿ ಕರ್ಮಾಂತರಗಳ ಫಲಗಳಿಂದ. ಹಾಗಾದರೆ ಈ ಕರ್ಮದ ಫಲಗಳು ನಮಗೆ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಉಂಟು ಮಾಡ್ತವೆ ಅಥವಾ ಕರ್ಮದ ಫಲಗಳನ್ನು ಸಂಪೂರ್ಣವಾಗಿ ನಿವೃತ್ತಿ ಮಾಡಿಕೊಳ್ಳುವಂತಹ ಮಾರ್ಗಗಳು ಹೇಗೆ ಅನ್ನೋದು ಮಾತ್ರ ನಮಗೆ ಅರಿವಿರೋದಿಲ್ಲ. ಹಾಗಿದ್ದರೆ ಅವ್ಯಕ್ತ ಶಕ್ತಿಗಳ ಅಟ್ಟಹಾಸಗಳು ನಮ್ಮನ್ನು ಬಾಧಿಸೋಕೆ ಪ್ರಾರಂಭ ಮಾಡಿದರೆ ಕೆಲವರು ನಾವು ನೋಡ್ತೀವಿ, ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಕೂಡ ಅನಾರೋಗ್ಯದ ಸಮಸ್ಯೆ, ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಬಾಧೆಯಾಗುವಂತಹ ವ್ಯವಸ್ಥೆಗಳನ್ನು ಕಾಣ್ತೀವಿ. ಯಾಕಾಯಿತು ಅಂತ ಕೇಳಿದರೆ ಡಾಕ್ಟರ್ಗಳು ಹೇಳ್ತಾರೆ ಎಲ್ಲ ರಿಪೋರ್ಟುಗಳು ಕೂಡ ನಾರ್ಮಲ್ ಇದೆ, ಆದರೆ ಆರೋಗ್ಯ ಮಾತ್ರ ಸರಿ ಆಗ್ತಾ ಇಲ್ಲ ಅಂತ ಅಂದರೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಎನ್ನುವಂಥ ಮಾತನ್ನ ಅನೇಕ ಸಂದರ್ಭಗಳಲ್ಲಿ ಆಡ್ತಾರೆ ಪ್ರಖ್ಯಾತ ವೈದ್ಯರುಗಳು. ಅಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನು ನಾವು ಮುಂದುವರೆದು ಹೋದಾಗ ಎಷ್ಟೇ ರೀತಿಯಾದಂತಹ ನಾವು ಜಾಗ್ರತೆಯನ್ನು ವಹಿಸಿದರೂ ಕೂಡ ಕುಟುಂಬದಲ್ಲಿ ಅಸೌಖ್ಯಗಳು ಅಥವಾ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಂದ ಸಾಲ ಮಾಡುವಂತಹ ಪ್ರಕ್ರಿಯೆಗಳು ಅಥವಾ ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಅನೇಕ ರೀತಿಯಾದಂಥ ಅಡೆತಡೆಗಳು ಉಂಟಾಗುವಂತಹ ವ್ಯವಸ್ಥೆಗಳನ್ನು ಕಾಣ್ತೀವಿ ನಾವು. ಯಾಕೆ ಆಯಿತು, ಏನಿದರ ಮೂಲ ಉದ್ದೇಶ ಅಂತ ಕೇಳಿದರೆ ಯಾವುದೂ ಅದಕ್ಕೆ ಸರಿಯಾದಂಥ ಉತ್ತರಗಳು ಸಿಗೋದಿಲ್ಲ. ಕಣ್ಣಿಗೆ ಕಾಣುವ ವ್ಯವಸ್ಥೆಗಳನ್ನು ಮಾತ್ರ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಕಣ್ಣಿಗೆ ಕಾಣದಂಥ ಅನೇಕ ರೀತಿಯಾದಂಥ ಅಗೋಚರ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ. ಅದರಿಂದ ಉಂಟಾಗುವಂತಹ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ಬೇಕಾದಷ್ಟು ದುಡ್ಡಿದೆ, ಆದರೆ ಕುಟುಂಬಕ್ಕೆ ಯಾವುದೋ ಒಂದು ಅವ್ಯಕ್ತ ರೀತಿಯಾದಂತಹ ಶಕ್ತಿಯ ಅಟ್ಟಹಾಸದಿಂದ ಸಮಸ್ಯೆಗಳ ಆಗರಗಳನ್ನು ಆ ಕುಟುಂಬದಲ್ಲಿ ಕಾಣ್ತೀವಿ. ಕಾರಣಗಳು ಏನು, ಏನಕ್ಕೆ ಇದು ಉಂಟಾಯಿತು ಅಂತ ಕೇಳಿದರೆ ಸಮಂಜಸವಾದಂಥ ಉತ್ತರವನ್ನು ನಾವು ಯಾರೂ ಕೂಡ ಕಾಣೋಕೆ ಸಾಧ್ಯನೇ ಆಗಲ್ಲ. ಕಾರಣ ಅವ್ಯಕ್ತವಾಗಿ ಬಾಧಿಸುವಂತಹ ಭೂತವೋ ಪ್ರೇತವೋ ಪಿಶಾಚವೋ ಬ್ರಹ್ಮರಾಕ್ಷಸಾದಿ ಅನೇಕ ಬಾಧೆಗಳು ಕೂಡ ನಮ್ಮನ್ನು ಕಾಡ್ತಾ ಇರ್ಬೋದು. ಆದರೆ ಅದನ್ನು ಬಗೆಹರಿಸ್ಕೊಳ್ಳೋಕೆ ಅಸಾಧ್ಯವೇ ಅಂತ ಕೇಳಿದರೆ ಜಗತ್ತಿನಲ್ಲಿ ಅಸಾಧ್ಯ ಎನ್ನುವಂತಹ ಶಬ್ದಗಳು ಇಲ್ಲವೇ ಇಲ್ಲ. ಯಾರು ಭಗವಂತನ ಆರಾಧನೆಯನ್ನ ಶ್ರದ್ಧಾ ಭಕ್ತಿಯುಕ್ತವಾಗಿ ಮಾಡ್ತಾರೋ ಅಂಥವರಿಗೆ ಕಷ್ಟಗಳೆನ್ನುವಂತಹ ಮಾಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರತಿತಂತ್ರವನ್ನು ನೀವೇ ಕಾಣ್ಬೋದು. ಯಾವ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡಬೇಡಿ. ಇನ್ನು ನಿತ್ಯ ಪೂಜೆಯಲ್ಲಿ ಅನೇಕ ರೀತಿಯಾದಂಥ ಹೊಸತನವನ್ನು ಮುಂದಿನ ದಿನಮಾನಗಳಲ್ಲಿ ಕಾಣ್ತೀರಿ. ಕಾರಣ ಔಷಧಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರ ಆರಾಧನೆಯನ್ನು ಮಾಡಿ ಔಷಧೋಪಚಾರವನ್ನು ಮಾಡೋದರಿಂದ ನಿಮ್ಮ ಆರೋಗ್ಯದ ಸ್ಥಿತಿಮಾನಗಳು ಅನುಕೂಲ ಆಗುತ್ತೆ ಎನ್ನುವಂಥ ವಿಚಾರವನ್ನು ಕೂಡ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅಷ್ಟೇ ಅಲ್ಲ, ಕ್ಷೇತ್ರಗಳ ಮಹಾತ್ಮೆ, ಕ್ಷೇತ್ರಗಳಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ನಿಂತುಕೊಂಡ್ರೆ ನಿಮ್ಮ ಜೀವನ ಸಾಫಲ್ಯವನ್ನು ಕಾಣುತ್ತೆ ಎನ್ನುವಂಥ ವಿಮರ್ಶಾತ್ಮಕವಾದಂಥ ಮಾತುಕತೆಗಳನ್ನು ಕೂಡ ಪ್ರತಿದಿನದ ಸಂಚಿಕೆಗಳಲ್ಲಿ ಇನ್ನು ನಾನು ತಿಳಿಸ್ತಾ ಬರ್ತೀನಿ. ಅನೇಕ ಕ್ಷೇತ್ರಗಳ ವೈಚಾರಿಕತೆಯನ್ನು ಅಥವಾ ಹಿನ್ನೆಲೆಯನ್ನು ಕೂಡ ತಿಳಿಯುವಂಥ ವ್ಯವಸ್ಥೆಗಳಿಗೆ ನಾವುಗಳು ಮುಂದಾಗೋಣ. ತಡ ಮಾಡದೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇವತ್ತು ಹೇಳಿಕೊಡುವಂತಹ ಪೂಜೆಯನ್ನು ವಿಭಿನ್ನವಾಗಿ ಮಾಡಿದರೆ ನಿಮ್ಮ ಕುಟುಂಬವನ್ನು ಕಾಡುತ್ತಿರುವ ಯಾವುದೇ ರೀತಿಯಾದಂಥ ಅವ್ಯಕ್ತ ಶಕ್ತಿಗಳಿದ್ರೂ ಕೂಡ ಅದೆಲ್ಲವೂ ಕೂಡ ದೂರ ಆಗತ್ತೆ. ದೂರ ಮಾಡ್ಕೊಳ್ಳಿ, ಸುಖ ಜೀವನ ನೀವು ಪಡ್ಕೊಳ್ಳಿ ಎನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ. ಆದ್ದರಿಂದ ಸನಾತನ ಭಾರತೀಯ ಪರಂಪರೆಯ ಸನಾತನ ಧರ್ಮದಲ್ಲಿ ಆರಾಧಿಸಲ್ಪಟ್ಟಂತಹ ದೇವಾನುದೇವತೆಗಳು ಕೂಡ ಈತನನ್ನು ಸ್ತುತಿ ಮಾಡಿ
ಈತನ ಆರಾಧನೆಯನ್ನು ಮಾಡ್ತಾರೆ. ಈತನನ್ನ ಕರೆಯುವಂಥದ್ದು ಯಾವ ಹೆಸರಿಂದ ಗೊತ್ತಾ? ಭೂತೇಶ್ವರ ಎನ್ನುವಂತಹ ಹೆಸರಿನಲ್ಲಿ ಈತನನ್ನು ಕರೀತಾರೆ. ಹಾಗಾದರೆ ಈತ ಶಿವನೇ. ಶಿವನ ಇನ್ನೊಂದು ಹೆಸರು ಕೂಡ ಭೂತೇಶ್ವರ ಅಂತ. ಆ ಭೂತೇಶ್ವರನ ಆರಾಧನೆಯನ್ನು ಮಾಡಿ ನಿಮ್ಮ ಕುಟುಂಬವನ್ನು ಕಾಡುತ್ತಿರುವ ಯಾವುದೇ ರೀತಿಯಾದಂಥ ಅವ್ಯಕ್ತ ಶಕ್ತಿಗಳಿದ್ರೂ ಕೂಡ ಅದೆಲ್ಲವನ್ನ ನಿವಾರಣೆ ಮಾಡತಕ್ಕಂಥ ಪ್ರತಿತಂತ್ರವನ್ನು ಇವತ್ತು ಅರಿಯೋಣ. ಈ ಪೂಜೆಯನ್ನು ವಿಭಿನ್ನವಾಗಿ ನೀವು ಮಾಡಿಕೊಳ್ಳಿ, ನಿಮ್ಮ ಮನೆ ಕಷ್ಟಗಳು ದೂರ ಆಗತ್ತೆ. ಎಂದಿರಂತೆ ಮಂಗಲಕರವಾದಂತಹ ಸ್ನಾನಾದಿಗಳನ್ನು ಪೂರೈಸಿದ ಬಳಿಕ ದೇವರ ಮನೆಯ ಮಲಿನತ್ವವನ್ನು ಅಂದರೆ ಇರತಕ್ಕಂಥ ನಿರ್ಮಾಲ್ಯಗಳೆಲ್ಲವನ್ನು ಕೂಡ ತೆಗೆದು ಹೊರಗಡೆ ಹಾಕುತ್ತಾ ರಂಗವಲ್ಲಿಯನ್ನು ಹಾಕಿ ಚಿತ್ರಣವನ್ನು ಚಿತ್ರಿಸಿಕೊಳ್ಳಬೇಕು. ದೇವರ ಪೀಠದಲ್ಲಿರ್ತಕ್ಕಂತಹ ಶಿವಲಿಂಗವನ್ನು ಆ ರಂಗವಲ್ಲಿಯ ಮೇಲ್ಭಾಗದಲ್ಲಿ ಮಣೆಯೊಂದನ್ನು ಅಥವಾ ಪೀಠವೊಂದನ್ನು ಇಟ್ಟು ಅದನ್ನು ಪೂಜೆಗಾಗಿ ಅಣಿಗೊಳಿಸ್ಕೊಳ್ಳಿ. ಬಲಭಾಗಕ್ಕೆ ಎಂದಿರಂತೆ ಬೇಕಾಗಿರುವಂತಹ ಪೂಜಾ ಪರಿಕರಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ಹಾಗೆಯೇ ಒಂದು ಮೃತ್ತಿಕಾಮಯ ಪಾತ್ರೆ, ಮಣ್ಣಿನ, ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ಮಣ್ಣಿನ ವ್ಯವಸ್ಥೆಗಳಲ್ಲಿರ್ತಕ್ಕಂಥ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಆರ್ತಿಯ ರೂಪದ ವ್ಯವಸ್ಥೆಗಳನ್ನು ಇಟ್ಟು ಅದರಲ್ಲಿ ಇಜ್ಜಲನ್ನು ಇಟ್ಕೊಂಡಿರಬೇಕು. ಹಾಗೇನೆ ಧೂಪ, ಸಾಂಬ್ರಾಣಿ ಅಂತ ಕರಿತೀವಿ, ಆ ಸಾಂಬ್ರಾಣಿಯನ್ನು ಕೂಡ ಅದನ್ನು ಸಿದ್ಧಪಡಿಸ್ಕೊಂಡಿರಿ. ಒಂದಿಷ್ಟು ಪ್ರಮಾಣದ ಬಿಳಿಯ ಸಾಸುವೆಗಳನ್ನು ಬಲಭಾಗದಲ್ಲಿ ಪೂಜೆಗಾಗಿ ಇಟ್ಟುಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ಮಾಡಿ ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ಮಾಡಬೇಕು. ಅರಿಶಿನ, ಕುಂಕುಮ, ಹೂವು, ಹಣ್ಣು, ಬಿಲ್ವಪತ್ರೆ, ತುಂಬೆಯ ಹೂವು, ಮೊಸರನ್ನ ಇತ್ಯಾದಿಗಳೆಲ್ಲವನ್ನು ಕೂಡ ಸಿದ್ಧಪಡಿಸಿದ ಬಳಿಕ ಎಂದಿರಂತೆ ನಿಮ್ಮಿಂದ ಅಣಿಗೊಂಡಂತಹ ದೀಪವನ್ನು ಪ್ರಜ್ವಲಿಸುವಂತಹ ವ್ಯವಸ್ಥೆಗಳಿಗೆ ಮಾಡೋಣ, ದೀಪ ಹಚ್ಚೋಣ ಎನ್ನುವಂಥ ಅರ್ಥ. ಬಲಭಾಗಕ್ಕೆ ತುಪ್ಪದ ದೀಪವನ್ನು ಇಟ್ಟುಕೊಂಡಿದ್ದೀರಿ ಅಂತ ನಾನು ನಂಬುತ್ತೀನಿ. ದೀಪವನ್ನು ಬೆಳಗೋಣ. ಓಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ದಿವಾಕರ ದೀಪದರ್ಶನ ಹರಪ್ಪಾಪಂ ದೀಪರಾಜ ನಮೋಸ್ತುತೆ ಎನ್ನುವುದಾಗಿ ದೀಪವನ್ನು ಬೆಳಗುತ್ತಾ ನೀರಿನ ಉದ್ಧರಣೆಯನ್ನು ಗಂಟೆಯ ಮೇಲೆ ಸಿಂಪಡಿಸಿ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡ್ತಾ ಬರಬೇಕು. ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಿಣಿ ಪೂಜೆ ದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ, ಭೂತಾಯಿಯ ಪ್ರಾರ್ಥನೆ, ಆಸನಾದಿ ಶುದ್ಧಿಗಳು, ದೀರ್ಘವಾದಂಥ ಉಸಿರನ್ನ ಬಾಯಲ್ಲಿ ಎಳ್ಕೊಳ್ಳುತ್ತಾ ಎಡಮೂಗಿನಲ್ಲಿ ಎಳ್ಕೊಂಡು ಬಲಮೂಗಿನಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬನ್ನಿ. ಅನುಲೋಮ ವಿಲೋಮ ಕ್ರಮದಿಂದ ಇದನ್ನೇ ಪ್ರಾಣಾಯಾಮ ಅಂತ ಕರಿತೀವಿ. ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡುವಂತಹ ಸಮಯ. ಎಡಗೈಯ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಇಟ್ಟು ಬಲಗೈಯನ್ನು ಮುಚ್ಚುತ್ತಾ ಬಲ ತೊಡೆ ಮೇಲೆ ನಿಮ್ಮ ಕರಗಳಿರಬೇಕು. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳಿ. ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷಾಯ ಅಸ್ಯಾಂ ಶುಭತಿತೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರತಿಕ್ಷದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳ್ಕೊಳ್ಳಿ. ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ, ಇಡೀ ನಿಮ್ಮ ಕುಟುಂಬ ಸದಸ್ಯರೆಲ್ಲ ಹೆಸರನ್ನು ಕೂಡ ಪಠನವನ್ನು ಮಾಡುತ್ತಾ ಸಪರಿವಾರ ಸಮೇತ ಭೂತೇಶ್ವರ ಪೂರ್ಣಾನುಗ್ರಹೇಣ ಸರ್ವಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಯಕ್ಷ ವೇತಾಲಾದಿ ಸಮಸ್ತ ಬಾಧಾ ನಿವಾರಣಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸಮಸ್ತ ಸನ್ಮಂಗಲಾಃ ಅಭಿವೃದ್ಧ್ಯರ್ಥಂ ಆರೋಗ್ಯ ಭಾಗ್ಯ ದೃಢಕಾಯ ಪ್ರಾಪ್ತಿ ದ್ವಾರ ಸಕಲ ಕಾರ್ಯ ಪ್ರತಿಬಂಧಕ ದೋಷ ನಿವೃತ್ತಿಪೂರ್ವಕ ಮನೋಭೀಷ್ಟ ಫಲ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಲಾಃ ಅಭಿವೃದ್ಧ್ಯರ್ಥಂ ಸಪರಿವಾರ ಸಮೇತ ಭೂತೇಶ್ವರ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳಿ ಅಕ್ಷತೆಗೆ ನೀರನ್ನು ಮಿಶ್ರಣ ಮಾಡಿ ಒಳ್ಳೆಯದಾದಂತಹ ಪಾತ್ರೆಯೊಂದರಲ್ಲಿ ನೀರು ಮತ್ತು ಅಕ್ಷತಾದಿಗಳನ್ನು ಸಮರ್ಪಣೆಯನ್ನು ಮಾಡುವಂಥದ್ದು. ಪ್ರಥಮ ಪೂಜೆ ಶಿವಪುತ್ರನಾದಂತಹ ವಿನಾಯಕನಿಗೆ, ಅವನನ್ನು ಆರಾಧಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವುದಾಗಿ ಹೇಳುತ್ತಾ ಗಣಪತಿಯನ್ನು ಪ್ರಾರ್ಥಿಸಿ ಅಕ್ಷತಾದಿಗಳನ್ನು ಗಣಪತಿಯ ಸನ್ನಿಧಾನಕ್ಕೆ ಅರ್ಪಣೆಯನ್ನು ಮಾಡುವಂಥದ್ದು. ಎದುರು ಭಾಗದಲ್ಲಿರತಕ್ಕಂತಹ ಗಂಗಾ ಕಲಶವನ್ನು ಇಟ್ಟು 4 ಕಡೆಯಲ್ಲಿಯೂ ಕೂಡ ಸಂಪೂರ್ಣವಾಗಿ ಗಂಗೆಗೆ ಪೂಜೆಯನ್ನು ಗೈಯುತ್ತಾ ಪ್ರಧಾನವಾಗಿ ಸ್ವಾಮಿಯಾದಂತಹ ಭೂತೇಶ್ವರನನ್ನು ಬರಮಾಡಿಕೊಳ್ಳಬೇಕು. 3 ಬಿಲ್ವಪತ್ರೆ ಯಾವುದೇ ರೀತಿಯಾದಂಥ ಅಶುದ್ಧವಾಗಿ ಏರುಕೂಡುವುದು, ತೂತಾಗಿರೋದು, ಹುಳ ತಿಂದಿರೋದು, ಆ ರೀತಿಯಾದಂಥ ಬಿಲ್ವಪತ್ರೆ ಬೇಡ. ಶುದ್ಧವಾದಂಥ 3 ಬಿಲ್ವಪತ್ರೆಯ ದಳ, ತುಂಬೆ ಹೂವನ್ನು ಇಟ್ಟುಕೊಳ್ಳುತ್ತಾ ಭೂತೇಶ್ವರಾಯ ನಮಃ ಅನ್ನುವಂಥ ಮಂತ್ರಾದಿಗಳನ್ನು ಪಠನ ಮಾಡಿಕೊಳ್ಳಿ. ಮಾಡಿಕೊಂಡ ಬಳಿಕ ಎಂದಿನಂತೆ ಪ್ರಧಾನವಾದಂತಹ ಭೂತೇಶ್ವರನನ್ನು ಬರಮಾಡಿಕೊಳ್ಬೇಕು. ವೇದ ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ,
ಓಂ ನಮಃ ಶಿವಾಯ ಎನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ನೀವು ಹೇಳಿ. ಓಂ ಕದ್ರುದ್ರಾಯ ಪ್ರಚೇತಸೆ ಮೀಡುಷ್ಟಮಾಯ ತುವ್ಯಸೆ ಓಚೆ ಮಶಂತಮಗಂ ಹೃದಯ ಅನ್ನುವಂಥ ಮಂತ್ರಾದಿಗಳಿಂದ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಸಪರಿವಾರ ಸಮೇತನಾದಂತಹ ಭೂತೇಶ್ವರಮ ಆವಾಹಯಾಮಿ ಅಂತ ಭೂತೇಶ್ವರನನ್ನು ಬರಮಾಡಿಕೊಳ್ಳಬೇಕು. ಸ್ವಾಮಿಯ ಧ್ಯಾನದ ಕಾಲ ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಹಿಡಿದು ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಶರ್ಮಾತ್ಮನ್ ನೀಲಕಂಠ ನಮೋಸ್ತುತೆ ಎನ್ನುವುದಾಗಿ ಶಿವನನ್ನು ಧ್ಯಾನಗೈದು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಆವಾಹನೆಯಾಗಿದೆ. ಸ್ವಾಗತಾದಿಗಳನ್ನು ಕೋರುತ್ತಾ 4 ಉದ್ದರಣೆ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಟ್ಟುಬಿಡಿ. ಪಾದ್ಯ ಅರ್ಘ್ಯ ಆಚಮನೆಯ ಹಾಗೂ ಮಧುಪರ್ಕಾದಿಗಳನ್ನು ಪೂರೈಸಿದ ಬಳಿಕ ಶಿವಲಿಂಗಕ್ಕೆ ಇದ್ದಂತಹ ದೇವರ ಪೀಠದಲ್ಲಿರ್ತಕ್ಕಂತಹ ಶಿವಲಿಂಗವನ್ನು ಶುದ್ಧವಾದ ಪಾತ್ರೆಯೊಂದರಲ್ಲಿ ಇಡುತ್ತಾ ಒಂದಿಷ್ಟು ಮಟ್ಟಕ್ಕೆ ಪಂಚಾಮೃತ ಸಾಮಗ್ರಿಗಳಿಂದ ಶುದ್ಧವಾದ ಗಂಗಾಜಲದಿಂದ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಅನ್ನುವಂಥದ್ದು ವೇದ ಮಂತ್ರ. ಅಥವಾ ಓಂ ನಮಃ ಶಿವಾಯ ಅಂತ ಇಷ್ಟು ಹೇಳಿದರೂ ಕೂಡ ಸಾಕು. ಅಭಿಷೇಕವನ್ನು ಮಾಡಿ ಶಿವಲಿಂಗವನ್ನು ಸ್ವಚ್ಛವಾಗಿ ತೊಳೆಯುತ್ತಾ ಭಗವಂತನನ್ನು ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಮೊದಲಿನಂತೆ ವಸ್ತ್ರಾದಿಗಳ ಅರ್ಪಣೆ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯ ತೇ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯ ಪ್ರದೋ ಭವ ಎನ್ನುವುದಾಗಿ ಹೇಳಿ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಕೂಡ ಸಮರ್ಪಣೆಯನ್ನು ಮಾಡುವಂಥದ್ದು. ಗಂಧದ ಲೇಪನ ತೇದಿರುವಂತಹ ಗಂಧವನ್ನು ಭಗವಂತನಾದಂತಹ ಭೂತೇಶ್ವರನಿಗೆ ಅರ್ಪಿಸೋಣ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ಗಂಧವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ಹಾಕಿ ಎಂದಿರಂತೆ ಅರಿಶಿನ ಕುಂಕುಮಾದಿಗಳನ್ನು ಕೂಡ ಶಿವನಿಗೆ ಅರ್ಪಣೆಯನ್ನು ಮಾಡಿದ ಬಳಿಕ ಜನ್ಮಾಂತರದ ಪಾಪಗಳ ನಿವೃತ್ತಿಗಾಗಿ ಬಿಲ್ವಪತ್ರೆಯನ್ನು ಆ ಬಿಲ್ವಪತ್ರೆಯ ಎಲೆಯ ಮೇಲ್ಭಾಗ ಏನಿರುತ್ತೋ ಅದು ಆ ಶಿವನ ತಲೆ ಮೇಲೆ ಅಂಟುವಂತೆ ಇಡಬೇಕು. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂಚತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎನ್ನುವುದಾಗಿ ಬಿಲ್ವಾದಿ ಪತ್ರೆಗಳನ್ನು ಅರ್ಪಿಸಿ ತಂದಿರುವಂಥ ಎಲ್ಲ ರೀತಿಯಾದ ಹೂಗಳನ್ನು ಭಗವಂತನಾದಂತಹ ಭೂತೇಶ್ವರನಿಗೆ ಅರ್ಪಣೆಯನ್ನು ಮಾಡುವಂತಹ ಸಮಯ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ಮೈ ಪ್ರಭು ಮಯಾ ರತಾನಿ ಪೂಜಾರ್ಥಂ ಪುಷ್ಪಾಣಿ ಜಗದೀಶ್ವರ ಎನ್ನುವುದಾಗಿ ಹೇಳಿ ಪುಷ್ಪಾದಿ ಮಾಲಿಕೆಗಳನ್ನು ಅರ್ಪಣೆಯನ್ನು ಮಾಡಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಮಹಾದೇವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಕರಾಯ ನಮಃ, ಓಂ ವೃಷಭಧ್ವಜಾಯ ನಮಃ, ಓಂ ಕೃತ್ತಿವಾಸೇ ನಮಃ, ಓಂ ಕಾಮಾಂಗನಾಶಾಯ ನಮಃ, ಓಂ ದೇವದೇವೇಶಾಯ ನಮಃ, ಓಂ ಪಾರ್ವತೀಪತೇ ನಮಃ, ಓಂ ಹರಾಯ ನಮಃ, ಓಂ ಶ್ರೀಕಂಠಾಯ ನಮಃ, ರುದ್ರಾಯ ನಮಃ ಅನ್ನುವಂಥ ಮಂತ್ರಾದಿಗಳನ್ನು ಹೇಳಿ ನಾಮಪೂಜೆಯನ್ನು ಮಾಡಿ ಶಿವಾಷ್ಟೋತ್ರಗಳನ್ನು ಕೂಡ ಪಠನವನ್ನು ಮಾಡಿದ ಬಳಿಕ ಧೂಪಾದಿಗಳನ್ನು ಸನ್ನಿಧಾನಕ್ಕೆ ತೋರೋಣ. ದಶಾಂಗುಂಗುಲೋಪೇತಂ ಸುಗಂಧಂಚ ಮನೋಹರ ಕಪಿಲಾಘ್ರತ ಸಂಯುಕ್ತಂ ಧೂಪೋಜಂ ಪ್ರತಿಗೃಹ್ಯತ ಧೂಪವನ್ನು ತೋರಿ ದೀಪಾದಿಗಳನ್ನು ನೋಡಿ ನಮಿಸಿ ಬಲಭಾಗಕ್ಕಿದ್ದಂತಹ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ಕೂಡ ಶಿವನಿಗೆ ಅರ್ಪಣೆಯನ್ನು ಮಾಡುತ್ತಾ ತಾಂಬೂಲದ ತೊಟ್ಟನ್ನು ಕೂಡ ಮುರಿದು 5 ಬತ್ತಿಗಳಿಂದ ನೀರಾಜನವನ್ನು ಮಾಡೋಣ, ಅರ್ಥಾತ್ ಮಂಗಳಾರತಿಯನ್ನು ಮಾಡೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ಶಿವನಿಗೆ ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾದಂತಹ ನಮಸ್ಕಾರವನ್ನು ಸನ್ನಿಧಾನಕ್ಕೆ ಮಾಡುವಂಥದ್ದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರ ಎನ್ನುವುದಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಲಿಕ್ಕಾಗಿ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಶರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎನ್ನುವುದಾಗಿ ಪ್ರಾರ್ಥನೆಗೈದು ಅಕ್ಷತಾದಿಗಳನ್ನು ಅರ್ಪಣೆಯನ್ನು ಮಾಡುವಂಥದ್ದು. ಅಡಿಯಲ್ಲಿರುವಂತಹ ಪ್ರಸಾದವನ್ನು ಅಗ್ರಾಣಿಸುತ್ತಾ ತಲೆ ಮೇಲೆ ಇಟ್ಕೊಂಡಿರಿ. ಜಗದೋದ್ಧಾರಕನಂತ ಭೂತೇಶ್ವರನ ಅನುಗ್ರಹ ನಿಮ್ಮ ಇಡೀ ಕುಟುಂಬಕ್ಕೆ ಇವತ್ತು ಲಭ್ಯವಾಗಿದೆ. ಇವನ ಮಹಾತ್ಮೆಯನ್ನು ತಿಳಿಸ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಪುಟ್ಟ ವಿರಾಮದ ಬಳಿಕ ನಿಮ್ಮ ನಿತ್ಯ ಪೂಜೆ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಭೂತೇಶ್ವರ ಎನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಜಗದೋದ್ಧಾರಕನಾದ ಅಗ್ರಸ್ಥಾನದ ಶಿವನನ್ನು ಆರಾಧನೆ ಮಾಡಿದ್ದೇವೆ. ಇದರಿಂದ ಸಿಗಬಹುದಾದಂತಹ ಫಲಾಫಲಗಳ ವಿಮರ್ಶೆಯನ್ನು ಮಾಡಿದಾಗ ನಮಗೆ ನಾವೇ ತಾತ್ವಿಕವಾಗಿ ಅನೇಕ ರೀತಿಯಾದಂತಹ ರಹಸ್ಯವನ್ನು ಅಥವಾ ತತ್ವವನ್ನು ಒಪ್ಕೊಳ್ತಾ ಬರ್ತೀವಿ. ತಿಳಿಬೇಕಾದ ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿರುತ್ತೆ. ಹಾಗಿದ್ರೆ ಏನದು ಅನ್ನುವುದಾದರೆ
ಜೀವನ ಎನ್ನುವಂಥದ್ದು 4 ದಿನಗಳ ಬದುಕಿದು. ಈ 4 ದಿನಗಳ ಬದುಕಿನಲ್ಲಿ ಅನೇಕ ರೀತಿಯಾದಂಥ ಅಡೆತಡೆಗಳು ನಮ್ಮನ್ನು ಬಾಧಿಸೋಕೆ ಪ್ರಾರಂಭ ಮಾಡ್ತು ಅಂತಾದರೆ ಮುಗಿದು ಹೋಯ್ತು ನಮ್ಮ ಕತೆ. ಜೀವನದಲ್ಲಿ ಹೇಳ್ಕೊಳ್ಳೋದು ಕಷ್ಟ, ಅನುಭವಿಸೋಕ್ಕೆ ಆಗಲ್ಲ. ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಎದುರಿಸ್ತಾ ಬರ್ತೀವಿ. ಹಾಗಿರುವಾಗ ಅನೇಕ ಸಂದರ್ಭಗಳಲ್ಲಿ ಆರಂಭದಲ್ಲಿ ಒಂದು ಸೂಚ್ಯವಾದಂಥ ಒಂದು ಮಾತನ್ನು ನಾನು ಆಡಿದೆ. ನಮಗೆ ಅರಿವಿಲ್ಲದೆಯೇ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಬಾಧಿಸ್ತವೆ ಬೇರೆ ಬೇರೆ ರೀತಿಯಾದಂಥ ಅವ್ಯಕ್ತ ಶಕ್ತಿಗಳು. ಕಾಣೋದಿಲ್ಲ ಅವು, ಆದರೆ ಕಾಣದಂತಹ ಕೈಗಳು. ಅನೇಕ ಸಂದರ್ಭದಲ್ಲಿ ಮಾತಾಡ್ತೀವಲ್ವೇ, ಕಾಣದ ಕೈ ಏನೋ ನಮ್ಮಲ್ಲಿ ಒಂದಿಷ್ಟು ಮಟ್ಟಕ್ಕೆ ನಮ್ಮನ್ನು ಬಲಿಕು ತೆಗೆದುಕೊಂಡು ಅನ್ನುವಂಥ ಮಾತನ್ನು ಆಡ್ತೀವಿ ನಾವು. ಹಾಗೆಯೇ ಕಾಣದಂತೆಯೇ ತಮ್ಮ ಶಕ್ತಿಗಳನ್ನು ನಮ್ಮ ಮೇಲೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಅದು ಪರಿಣಾಮವನ್ನು ಆಗುವಂತೆ ಮಾಡ್ತವೆ. ಬೇಕಾದಷ್ಟು ಹಣ ಇರುತ್ತೆ, ಇದ್ದಕ್ಕಿದ್ದ ಹಾಗೆ ಆ ಹಣ ಎಲ್ಲವೂ ಕೂಡ ನಮ್ಮಿಂದ ಕೈ ತಪ್ಪುವಂತಹ ವ್ಯವಸ್ಥೆಗಳು, ಅಥವಾ ನಮ್ಮ ಜೀವನದ ನಮ್ಮ ಗ್ರಹಾವಸ್ಥೆಗಳಲ್ಲಿಯೂ ಕೂಡ ಆಗಿರುವಂತಹ ಬದಲಾವಣೆಗಳಿಂದ ಮೋಸಗಾರರ ವಂಚಕರ ಜಾಲಕ್ಕೆ ನಮಗೆ ಅರಿವಿಲ್ಲದಂತೆ ನಾವು ಬೀಳಬೇಕಾದಂತಹ ಸ್ಥಿತಿಮಾನಗಳು ಕೂಡ ಒದಗಬಹುದು. ಇನ್ನು ಕೆಲವು ಸಂದರ್ಭ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂಥ ಯಾವ್ಯಾವ ವ್ಯವಸ್ಥೆಗಳಿದೆಯೋ ಅದೆಲ್ಲವೂ ಕೂಡ ಕೈ ತಪ್ಪಬಹುದಾದಂತಹ ಸಾಧ್ಯತೆಗಳು. ಏನಕ್ಕೆ ಆಯಿತು ಅಂತ ಕೇಳಿದರೆ ನಮ್ಗೆ ಯಾರಿಗೂ ಕೂಡ ಅದರ ಪ್ರಭಾವ, ಅದರ ಅರಿವುಗಳು ಇರೋಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಬಾರದು ಅಂದರೆ ಭಗವಂತನ ಆರಾಧನೆಯನ್ನು, ಭಗವಂತನ ಸ್ಮರಣೆಯನ್ನು, ಭಗವಂತನನ್ನು ನಂಬುವುದನ್ನು ನಾವು ಮರಿಬಾರದು. ಭಗವಂತ ಇಡೀ ಜಗತ್ತಿಗೆ ಜಗತ್ತನ್ನು ತೋರಿಸಿದಂತಹ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ. ಕೆಲವು ಸಂದರ್ಭಗಳಲ್ಲಿ ಅವ್ಯಕ್ತವಾದಂತಹ ಶಕ್ತಿಗಳ ಅಟ್ಟಹಾಸ ಬಹಳಷ್ಟು ಇರುತ್ತೆ ಅಂತ ಹೇಳಿದೆ ನಾನು. ನಮ್ಮ ಕುಟುಂಬದ ನಮ್ಮ ತಾತನೋ, ನಮ್ಮ ತಂದೆಯೋ, ಮುತ್ತಾತನ ತನಕನೂ ಕೂಡ ನಮಗೆ ಅವರ ಹೆಸರುಗಳನ್ನು ನಾವು ಹೇಳ್ಬೋದು. ಅವರ ಹಿಂದಿನವರು ಏನಾಗಿದ್ದರು, ಅವರ ಹೆಸರುಗಳೇನು, ಏನಾಗಿ ಸತ್ರು ಎನ್ನುವಂಥದ್ದು ಕೂಡ ನಮಗೆ ಅರಿವಿರೋದಿಲ್ಲ. ಹಾಗಿರುವಾಗ ಕೆಲವು ಸಂದರ್ಭಗಳಲ್ಲಿ ಪ್ರೇತಾವಸ್ಥೆಯನ್ನು ಹೊಂದಿದಂತಹ ಕೆಲವು ವ್ಯವಸ್ಥೆಗಳು ನಮ್ಮ ಇಡೀ ಮನತನದ ಬೆಳವಣಿಗೆಗಳನ್ನು ಕುಂಠಿತ ಆಗುವಂತೆ ಮಾಡ್ತವೆ. ಪ್ರೇತ ಬಾಧೆಗಳೇ ಇದ್ದಲ್ಲಿ, ಎಲ್ಲರ ಮನೆಯಲ್ಲಿ ಅಂತ ಅಲ್ಲ. ಆದರೆ ಅಂತಹ ಸಂದರ್ಭಗಳಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಅದು ಮಾಡಿಸಿದ್ವಿ, ಇದು ಮಾಡಿಸಿದ್ವಿ, ಆ ಹೋಮ ಮಾಡಿದ್ವಿ, ಈ ಹವನ ಮಾಡಿದ್ವಿ, ಯಾವುದರಿಂದ ಕೂಡ ನನಗೆ ಅನುಕೂಲ ಆಗಿಲ್ಲ ಎನ್ನುವಂಥದ್ದು. ಆ ಭೂತೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಇದ್ದಂತಹ ಪ್ರೇತ ಭೂತಾದಿಗಳಿಗೆ ಒಡೆಯನಾದ್ದರಿಂದ ಅವನನ್ನು ಕರೆದದ್ದು ಭೂತೇಶ್ವರ ಅಂತ. ವಾಮದೇವ ಋಷಿಗಳು ಈ ಭೂತೇಶ್ವರನ ಅವತಾರವನ್ನು ಕಂಡು ಮಾನವ ಕುಲಕ್ಕೆ ಅಂಟಿದಂತಹ ಅನೇಕ ರೀತಿಯಾದ ಸಮಸ್ಯೆಗಳನ್ನು ಬಗೆಹರಿಸೋಕೆ ಈ ಭೂತೇಶ್ವರನ ಆರಾಧನೆ ಶ್ರೇಷ್ಠ ಅಂತ ಜಗತ್ತಿಗೆ ಸಾರಿದಂತಹ ಮಹಾತ್ಮರು. ಹಾಗಿರುವಾಗ ಪ್ರೇತ ಬಾಧೆಗಳಿಂದ ವಿಮುಖವಾಗುವಂತಹ ಶಕ್ತಿ ಈ ಭೂತೇಶ್ವರನ ಸನ್ನಿಧಾನಕ್ಕೆ ಇರುತ್ತೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆತಿಲ್ಲ. ಇನ್ನು ವ್ಯಾವಹಾರಿಕವಾದಂತಹ ರೂಪ, ಬಹಳಷ್ಟು ಪ್ರಮಾಣದಲ್ಲಿ ಗುರುಗಳೇ ನಾನು ಒಂದು ಉದ್ಯೋಗವನ್ನು ಆರಂಭ ಮಾಡಿದೆ, ಆದರೆ ಆ ಉದ್ಯೋಗ ಯಾಕೋ ಬರ್ತಾ 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 ಜಾಗದಲ್ಲಿ ವ್ಯಾಪಾರವೇ ಆಗ್ತಾ ಇಲ್ಲ ಎನ್ನುವಂಥ ವ್ಯವಸ್ಥೆಗಳನ್ನು ಕಾಣುತ್ತೆ. ಭೂದೋಷಗಳಿಂದಲೂ ಕೂಡ ಇಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿರಬಹುದು, ನಿಮಗದರ ಅರಿವಿರೋದಿಲ್ಲ. ಹಾಗಾದರೆ ಈ ಪೂಜೆಯನ್ನು ಮಾಡಿದ್ದರ ಪರಿಣಾಮದಿಂದ ಯಾರ್ಯಾರು ಈ ಭೂತೇಶ್ವರ ಭೂತನಾಥನ ಆರಾಧನೆಯನ್ನು ಮಾಡಿದ್ದೀರೋ ನಿಮ್ಮ ಗ್ರಹ ದೋಷಗಳು, ಮನೆಯ ದೋಷಗಳಿರಬಹುದು, ಅಥವಾ ವ್ಯಾಪಾರವನ್ನು ಗೈಯುತ್ತಿರುವಂತಹ ಆ ಜಾಗದ ಭೂಲಕ್ಷಣಗಳಲ್ಲಿ ಆಗಬಹುದಾದಂತಹ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ನಿವೃತ್ತಿ ಮಾಡುವಂತಹ ಶಕ್ತಿ ಚೈತನ್ಯವನ್ನು ಈ ಭೂತೇಶ್ವರ ಎನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಭಗವಂತ ಅದನ್ನು ನಿವೃತ್ತಿ ಮಾಡ್ತಾನೆ ಎನ್ನುವಂಥದ್ದು ಕೂಡ ಅರಿಯಬೇಕಾಗಿರುವಂತಹ ಸತ್ಯ. ಇನ್ನು ಕೆಲವು ಜಾಗದಲ್ಲಿ ನಮಗೆ ಅರಿವಿರೋದಿಲ್ಲ. ನೀವು ಕೆಲವು ಒಂದಿಷ್ಟು ಪ್ರದೇಶಕ್ಕೆ ನಾವು ಪ್ರವೇಶವನ್ನು ಮಾಡಿದಾಗ ಏನೋ ಅಂಜಿದಂಗಾಯಿತು, ಆದರೆ ಆ ಅಂಜಿದ ಮೇಲೆ ನನ್ನ ಜೀವನದ ಅನೇಕ ರೀತಿಯಾದಂತಹ ವ್ಯವಸ್ಥೆಗಳು ಹಾಳಾಗೋಕ್ಕೆ ಪ್ರಾರಂಭ ಆಯಿತು, ಆರೋಗ್ಯ ಹದಗೆಡಿತು, ಬೇಕಾದಷ್ಟು ಡಾಕ್ಟರ್ಗಳನ್ನು ಸಂಪರ್ಕ ಮಾಡಿದರೂ ಕೂಡ ಅದಕ್ಕೆ ಸುಗಮತ್ವವನ್ನು ಕಾಣಲಿಕ್ಕೆ ಆಗಲೇ ಇಲ್ಲ ಎನ್ನುವಂಥ ಕೊರಗುಗಳು ಕೂಡ ನಿಮ್ಮನ್ನು ಬಾಧಿಸ್ತಾ ಇರಬಹುದು ಕೆಲವರಲ್ಲಿ. ಅಥವಾ ದುಸ್ವಪ್ನಗಳು, ಅಥವಾ ದುಶ್ಶಕುನಗಳು, ಅಥವಾ ಅನೇಕ ರೀತಿಯಾದಂಥ ಅಡೆತಡೆಗಳನ್ನು ನೀವು ಕಾಣ್ತಾ ಇದ್ದರೆ ಅಂತಹ
ಸರ್ವ ರೀತಿಯಾದ ಅಡೆತಡೆಗಳನ್ನು ನಿವೃತ್ತಿ ಮಾಡುವಂತಹ ಶಕ್ತಿಯನ್ನ ಈ ಭೂತೇಶ್ವರ ಎನ್ನುವಂತಹ ವ್ಯವಸ್ಥೆಗಳನ್ನು ಆರಾಧನೆ ಮಾಡೋದ್ರಿಂದ ಅಂತಹ ಭಯಗಳಿಂದ ಹೊರಬರುವಂತಹ ಮಾರ್ಗವನ್ನು ಕಾಣಲೇಬೇಕು ಅಂತಾದರೆ ಇವತ್ತು ಹೇಳಿದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಆ ಸಾಂಬ್ರಾಣಿ ಮತ್ತೆ ಇಜ್ಜಲು ಏನು ಮಾಡಲಿ ಅಂತ ಕೇಳೋದಾದರೆ, ಸಾಯಂಕಾಲದ ಸಮಯದಲ್ಲಿ ಇದರಲ್ಲಿ ಪೂಜೆ ಮಾಡಿದಂತಹ ಈ ಒಂದು ಸಾಂಬ್ರಾಣಿಯನ್ನು ಅದಕ್ಕೆ ಸೇರಿಸ್ಕೊಂಡು ರಾತ್ರಿ ಕಾಲದಲ್ಲಿ ಇಡೀ ಮನೆಗೆ ಅದನ್ನು ತೋರಿಸಿ ಆ ಹೊಗೆ ಎಲ್ಲಿರುತ್ತೋ ಅಲ್ಲಿಯ ತನಕ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸೋಲ್ಲ ಎನ್ನುವಂಥದ್ದು ನಿಮಗೆ ತಿಳಿಯಬೇಕಾದಂತಹ ವ್ಯವಸ್ಥೆ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪೂಜಾ ಫಲಗಳನ್ನು ಅರಿತಿರಿ. ನಿಮ್ಮ ಕುತೂಹಲ ರಾಶಿ ಭವಿಷ್ಯ ಏನೇಳು, ಯಾರಿಗೆ ಏನು ಲಾಭ ಅಲ್ಲವಾ, ಎಲ್ಲ ವಿಚಾರವನ್ನು ಕೂಡ ತಿಳಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ಪುಟ್ಟ ವಿರಾಮ, ವಿರಾಮದ ಬಳಿಕ ನಿಮ್ಮ ನಿತ್ಯ ಪೂಜೆ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಹಾಗಾದರೆ ಅರಿಯೋಣ. ಪ್ರಥಮವಾಗಿ ಮೇಷರಾಶಿಯವರು ಮಾಡಬೇಕಾದ ಕೆಲಸ, ಮಾಡಲೇಬಾರದಂತ ಕೆಲಸ, ಲಾಭ ನಷ್ಟ ಅರಿಯೋಣ ಅಲ್ವೇ. ಪ್ರಥಮವಾಗಿ ರಾಶಿ ಮೇಷ. ಈ ದಿನ ವ್ಯಾಪಾರ ವಹಿವಾಟುಗಳನ್ನು ಮಾಡಬಹುದು. ಮಾನಸಿಕವಂತ ನೆಮ್ಮದಿಗೆ ಯಾವ ಕುಂದೂ ಕೂಡ ಬರಲಾರದು. ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕುತ್ತೆ. ಅನೇಕ ದಿನಗಳಿಂದ ಪ್ರಯತ್ನ ಪಟ್ಟು ಆ ಪಡಬೇಕಾದಂತಹ ಬರಬೇಕಂತ ಹಣ ವಾಪಸ್ಸಾದಂಥ ಅನುಭವ. ಮಿತ್ರರಿಂದ ನೆಮ್ಮದಿ. ಹಾಗಾದರೆ ಸಮಸ್ಯೆಗಳ ನಿವಾರಣೆಗೆ ಈ ದಿನ ಮಾಡಬೇಕಾದ್ದು ಶಿವನ ಆರಾಧನೆ ಎನ್ನುವಂಥದ್ದು ಅರಿವಿಗೆ ಇರಬೇಕಾದಂತಹ ಸತ್ಯ. ಏನು ಮಾಡಬಾರದು ಅಂದರೆ ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಯಾವುದೇ ಕಾರಣಕ್ಕೂ ಕೂಡ ರಾಹುಕಾಲದ ಆರಂಭಿಕವಾದಂತಹ ಪ್ರಯಾಣವನ್ನು ಮಾಡಬೇಡಿ. ಇವತ್ತು 5ನೇ ನಂಬರ್ ನಿಮಗೆ ಬಹಳಷ್ಟು ಸುಗಮವಾದಂತಹ ವ್ಯವಸ್ಥೆಗಳನ್ನು ತಂದುಕೊಡುತ್ತೆ. ಭೂ ಖರೀದಿಯಂತಹ ವ್ಯವಹಾರಗಳನ್ನು ಕೂಡ ಕೆಲವರು ಮಾಡಬಹುದು. ಶಿವೋಪಾಸನೆಯಿಂದ ಸಮೃದ್ಧಿ, ಭಗವಂತ ಚೆನ್ನಾಗಿಡ್ಲಿ. ವೃಷಭ ರಾಶಿಯವರು ಏನು ಮಾಡಬೇಕು ಅಂತ ಕೇಳೋದಾದರೆ, ಮನೆಯಿಂದ ಹೊರಡುವಾಗ ಬಲಗಾಲನ್ನು ಇಟ್ಟು ಈ ದಿನ ಪ್ರಯಾಣ ಮಾಡುವಂಥ ವ್ಯವಸ್ಥೆಗಳನ್ನು ರೂಢಿಸ್ಕೊಳ್ಳಿ. ನೆನಪಿಟ್ಟು ಈ ಕೆಲಸ ಮಾಡಿ. ಮನೆಯಿಂದ ಹೊರಡಬೇಕಾದ್ರೆ ಬಲಗಾಲನ್ನು ಇಟ್ಟು ಹೊರಡುವಂಥ ಪ್ರಕ್ರಿಯೆಗಳು. ಚಿಕ್ಕ ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವಂಥ ಲಕ್ಷಣಗಳು ಇರೋದ್ರಿಂದ ಅವರಿಗಾಗಿ ಹಣವನ್ನು ವ್ಯಯ ಮಾಡಬೇಕಂತ ಸ್ಥಿತಿ ನಿಮ್ಮ ಪಾಲಿಗೆ ಬರಬಹುದು. ಬಹಳ ಜಾಗೃತರಾಗಿ ಇರಬೇಕಾದ ನಿಮ್ಮ ಕರ್ತವ್ಯ. ಹಿರಿಯರ ಮನಸ್ಸನ್ನು ನೋಯಿಸಲೇಬಾರದು ಎನ್ನುವಂಥದ್ದು ನಿಮ್ಮ ತಿಳುವಳಿಕೆಗೆ ಇರಲೇಬೇಕಾದ ಒಂದು ವ್ಯವಸ್ಥೆ. ಪತ್ರಿಕಾ ರಂಗದ ಮಿತ್ರರಿಗೆ ಅನುಕೂಲ. ರಾಜಕೀಯ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಮುನ್ನಡೆಯನ್ನು ಸಾಧಿಸಬಹುದಾದ ಲಕ್ಷಣಗಳಿದೆ. ದೂರದ ಬಂಧುಗಳು ಅಗಲಿದ ದುರ್ವಾರ್ತೆಗಳನ್ನು ಕೂಡ ಕೆಲವರು ಕೇಳಬೇಕಾಗಿ ಬರ್ಬೋದು. ಇವತ್ತು ದಾನವನ್ನು ಕೊಡೋದಾದರೆ ಅಂಧ ಮಕ್ಕಳಿಗೆ ಒಂದಿಷ್ಟು ಮಟ್ಟದ ಮೊಸರನ್ನವನ್ನು ದಾನ ಮಾಡಿದರೆ ಬಹಳಷ್ಟು ಒಳ್ಳೆಯದಾಗತ್ತೆ. ಅಥವಾ ಅವರಿಗೆ ಸಹಾಯವನ್ನು ಕೂಡ ಮಾಡಿದರೆ ಭಗವಂತ ಒಪ್ಪಿಕೊಳ್ತಾನೆ. ಭೂತನಾಥನ ಆರಾಧನೆ ನಿಮ್ಮ ಜೀವನದ ಶ್ರೇಷ್ಠತೆಯನ್ನು ಉಂಟು ಮಾಡುತ್ತೆ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಮಿಥುನ. ಹೆಣ್ಣು ಮಕ್ಕಳ ಜೀವನದಲ್ಲಿ ಅನುಕೂಲಕರವಂತಹ ಸ್ಥಿತಿಮಾನ ಲಭ್ಯ ಆಗತ್ತೆ. ಯಾವ ಕಾರಣಕ್ಕೂ ಅಸತ್ಯವನ್ನು ನುಡಿಬಾರದು. ಈ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ತಾಳ್ಮೆ ಅಗತ್ಯವಾಗಿರಲಿ. ವಿದ್ಯಾರ್ಥಿಗಳ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಯೋಗಗಳು. ರಾಜಕೀಯ ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ಮಾಡುತ್ತಿರುವಂಥವರ ಜೀವನದಲ್ಲಿ ಸುಗಮತೆಯನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತವಾಗ್ತಾ ಇದೆ. ಬಂಧು ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕತ್ತೆ. ದೂರದಿಂದ ದೂರಕ್ಕೆ ಪ್ರಯಾಣವನ್ನು ಕೂಡ ಮಾಡುವಂತಹ ಲಕ್ಷಣ ಕೆಲವರ ಜೀವನದಲ್ಲಿ ಕಾಣ್ತಾ ಇರೋದ್ರಿಂದ ಹೊರಡುವಾಗ ಶಿವೋಪಾಸನಾದಿಗಳನ್ನು ಮಾಡುವಂಥದ್ದನ್ನು ಮರಿಬೇಡಿ. ಭಗವಂತ ನಿಮ್ಮನೆ ಚೆನ್ನಾಗಿಡ್ಲಿ. ಕರ್ಕಾಟಕ ರಾಶಿ. ಬಿಲ್ವಪತ್ರೆಯ ಅರ್ಪಣೆಯನ್ನು ಶಿವನಿಗೆ ಮಾಡೋದನ್ನು ಮರೀಲೇಬಾರದು. ನೀವು ಪ್ರಯಾಣದಲ್ಲಿ ಕೂಡ ಅನುಕೂಲಕರವಾದಂತಹ ಸ್ಥಿತಿಮಾನವನ್ನು ಪಡ್ಕೊಳ್ತೀರಿ. ಯಾವುದೇ ಕಾರಣಕ್ಕೆ ಕೆಂಪು ಈ ದಿನ ಶುಭವನ್ನು ಕೊಡಲಾರದು ನಿಮ್ಮ ಜೀವನದಲ್ಲಿ. ಹಾಗೆ 9ನೇ ನಂಬರನ್ನು ಬಳಸಿಕೊಂಡು ಈ ದಿನದ ಕೆಲಸ ಕಾರ್ಯವನ್ನು ನೀವು ರೂಢಿಸಿಕೊಂಡ್ರೆ ಉತ್ತಮವಾದ ಪ್ರಗತಿಯನ್ನು ಕಾಣ್ತೀರಿ. ಮಕ್ಕಳಿಂದ ಶುಭವಾರ್ತೆ, ವಿವಾಹದ ಅಡೆತಡೆ ದೂರ ಆಗುವಂಥ ಲಕ್ಷಣ. ಪ್ರಗತಿ ಕಾಣಬೇಕಲ್ವಾ? ಶಿವನ ಉಪಾಸನೆಯನ್ನು ಅನವರತವಾಗಿ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಬಹಳಷ್ಟು ಕೆಟ್ಟದಾದಂತಹ ವ್ಯವಸ್ಥೆಗಳನ್ನು ಕೆಲವರು ಅನುಭವಿಸ್ತೀರಿ. ಅಸತ್ಯದಿಂದ ದಂಡ ತೆರಬೇಕಂತಹ ಸ್ಥಿತಿಮಾನಗಳು. ಕೆಲವರ ಮೇಲೆ ಪೊಲೀಸ್ ಕೇಸುಗಳು ಕೂಡ ಬೀಳಬಹುದು. ನ್ಯಾಯಿಕ ವ್ಯವಸ್ಥೆಗಳಲ್ಲಿ ಅಪಜಯ ಸಾಧ್ಯತೆ. ಬಂಧು ಮಿತ್ರರಿಂದ ಶತ್ರುತ್ವದ ಭಾವನೆಗಳು ಕೂಡ ಉಂಟಾಗಬಹುದಾದ ಸಾಧ್ಯತೆಗಳು. ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡ್ತೀರಿ. ಕಪ್ಪು ಬಟ್ಟೆ ಧರಿಸಬೇಡಿ. ಯಾವುದೇ ಕಾರಣಕ್ಕೆ ಸಾಲವನ್ನು ಕೊಡಲೂಬೇಡಿ, ಬಡ್ಡಿಗೆ ತರಲೂಬೇಡಿ. ಶಿವೋಪಾಸನೆಯನ್ನು ಮಾಡಿ ಹಿರಿಯರ ಕಾಲಗಳಿಗೆ ನಮಸ್ಕಾರವನ್ನು ಮಾಡಿ ಹೊರಟರೆ ಜಯ ಎನ್ನುವಂಥದ್ದು ನಿಶ್ಚಿತ. ನಂಬಿಕೆ ಇದ್ದವರಿಗೆ. ಕನ್ಯಾ ರಾಶಿ. ಮಾನಸಿಕವಂತ ಒತ್ತಡದಿಂದ ದೂರಾಗಬಹುದಾದಂಥ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಾಣ್ತಾ ಇದೆ. ಮಿತ್ರರ ಸಹಾಯ ದೊರಕತ್ತೆ. ಅನ್ಯರ ವಿಚಾರಕ್ಕೆ ತಲೆ ಹಾಕಲೇಬಾರದು. ಬೇರೆಯವರಿಗೆ ಸಾಲವನ್ನು ಕೂಡ ಕೊಡೋಕೆ ಹೋಗಬೇಡಿ. ದೂರದ ಬಂಧುಗಳಿಂದ ಕೂಡ ಸಕಾರಾತ್ಮಕವಂತ ಒಲವುಗಳು ನಿಮ್ಮ ಜೀವನಕ್ಕೆ ವ್ಯಕ್ತವಾಗ್ತವೆ. ಸಹೋದ್ಯೋಗಿಗಳಿಂದ ಭರವಸೆಯನ್ನು ಕೂಡ ಪಡೆದುಕೊಳ್ತೀರಿ. ಶಿವೋಪಾಸನೆಯಿಂದ ನೆಮ್ಮದಿ ಪ್ರಾಪ್ತಿ. ಬಂಪರ್ ಡೇ ಈ ದಿನ ತುಲಾರಾಶಿಯವರ ಜೀವನದಲ್ಲಿ. ಯಾವುದೇ ಕೆಲಸವನ್ನು ಕೂಡ ಧೈರ್ಯದಿಂದ ಮಾಡಿ.
ಏನು ಮಾಡಬಾರದು ಅಂತ ಕೇಳಿದರೆ ಬೇರೆಯವರಿಗೆ ಜಾಮೀನನ್ನು ಹಾಕುವಂತಹ ಪ್ರಕ್ರಿಯೆಗೆ ಹೋಗಲೇಬೇಡಿ. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಲಾಭಾಂಶಗಳನ್ನು ಗಳಿಸಿಕೊಳ್ಳುವಂತಹ ಲಕ್ಷಣ. ಬಟ್ಟೆ ವ್ಯಾಪಾರಿಗಳು ಕಸೂತಿ ಕಲೆಯನ್ನು ರೂಢಿಸಿಕೊಂಡವರು. ಅಂಥವರ ಜೀವನದಲ್ಲಿ ಇದ್ದಂತಹ ಅಡೆತಡೆಗಳು ದೂರಾಗಬಹುದಾದಂತಹ ಸಾಧ್ಯತೆಗಳಿದೆ. ಮಿತ್ರರಿಂದ ನೆಮ್ಮದಿಯನ್ನು ಕಾಣಲಿದ್ದೀರಿ. ಹೆಂಡತಿಯ ಆರೋಗ್ಯದಲ್ಲಿ ಸುಧಾರಣೆ, ಹಿರಿಯರ ಆಶೀರ್ವಾದದ ಭಾಗ್ಯ. ಇನ್ಯಾಕ್ ತಡ, ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿವೋಪಾಸನೆ ಎನ್ನುವಂಥದ್ದು ಬಹಳ ಮುಖ್ಯ. ಭಗವಂತ ಚೆನ್ನಾಗಿಡ್ಲಿ. ವೃಶ್ಚಿಕ ರಾಶಿಯವರ ದಿನಮಾನ. ಮಾನಸಿಕವಂತ ಒತ್ತಡದಿಂದ ದೂರಾಗಬಹುದಾದಂತಹ ಲಕ್ಷಣಗಳು ಕೆಲವರಿಗೆ ಕಾಣುತ್ತೆ. ಲಾಭಾಂಶಗಳ ಗಳಿಕೆ, ಯಂತ್ರೋದ್ಯಮದಲ್ಲಿ ಅನುಕೂಲ, ಫ್ಯಾಕ್ಟರಿಗಳಲ್ಲಿ ಸಮಾಧಾನ, ಮಾಲೀಕರು ಮತ್ತು ಕಾರ್ಮಿಕರ ಮಧ್ಯದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ದೂರಾಗುತ್ತೆ. ರಾಜಕೀಯ ರಂಗದಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಳ್ತೀರಿ. ಹಿರಿಯರ ಆಶೀರ್ವಾದದ ಬಲದಿಂದ ಸಮೃದ್ಧಿಯ ಪಥ ನಿಮ್ಮ ಪಾಲಿಗೆ. ಶಿವೋಪಾಸನೆ ಮಾಡಲೇಬೇಕು. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾದಂತಹ ಸ್ಥಿತಿಮಾನ. ಕಪ್ಪು ಬಟ್ಟೆ ಧರಿಸಲೇ ಕೂಡುದು ಈ ದಿನ. ಯಾವ ಕಾರಣಕ್ಕೂ ಕೂಡ ಮಾನಸಿಕವಂತ ಒತ್ತಡಗಳಿಂದ ಕೆಲವರು ದೂರಾಗ್ತೀರಿ, ಕೆಲವರು ತನ್ಕೋತೀರಿ. ಹೆಡ್ಡೇಕ್ಗಳನ್ನು. ಬ್ಯಾಂಕ್ ಸೆಕ್ಟರ್ನಲ್ಲಿ ಅನುಕೂಲಕರವಾದಂತಹ ಸ್ಥಿತಿಮಾನಗಳು. ವಿದ್ಯಾರ್ಥಿಗಳ ಜೀವನದ ಕನಸು ನನಸಾಗತ್ತೆ. ಹಿರಿಯರ ಆಶೀರ್ವಾದ ಲಭ್ಯ ಆಗುತ್ತೆ. ಭೂಮಿಯಿಂದ ಲಾಭ ದೊರಕತ್ತೆ. ಪ್ರಗತಿ ಕಾಣಬೇಕಾ? ಶಿವೋಪಾಸನೆ ಅನಿವಾರ್ಯ. ಧನುರಾಶಿಯವರಿಗೆ ಬಹಳಷ್ಟು ಪ್ರಮಾಣದ ಸಮಸ್ಯೆಗಳನ್ನು ಎದುರಿಸ್ತೀರಿ. ಅನಾರೋಗ್ಯದಿಂದ ಬಳಲುವಂತಹ ಲಕ್ಷಣಗಳು. ಮಾಡದಿರುವಂತಹ ತಪ್ಪಿಗೆ ದಂಡ ತೆರಬೇಕಂತಹ ಪರಿಸ್ಥಿತಿಗಳು. ಹೆಣ್ಣು ಮಕ್ಕಳಿಂದ ಅಪಮಾನಪ್ರದವಂತಹ ದಿನಮಾನ. ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟ ಸಾಧ್ಯತೆಗಳು. ಅನಿವಾರ್ಯವಾದಂತಹ ಕೆಲವು ನ್ಯಾಯಿಕವಾದಂತಹ ವ್ಯವಸ್ಥೆಗಳಿಗೆ ಸಮಾಧಾನ ಲಭ್ಯವಾಗದಂತಹ ಸ್ಥಿತಿ. ಶಿವೋಪಾಸನೆಯಿಂದ ಪರಿಹಾರ. ರಾಶಿ ಮಕರ. ಅನುಕೂಲಕರವಾದಂತಹ ಸ್ಥಿತಿಮಾನ ಇಲ್ಲ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆ, ವಿವಾಹಕ್ಕೆ ಒಂದಿಷ್ಟು ಮಟ್ಟದ ಸಮಸ್ಯೆಗಳು, ಹೇಳಿಕೊಳ್ಳಲಾರದಂತಹ ಮಾನಸಿಕವಂತ ಒತ್ತಡದಿಂದ ಬಳಲಲೇಬೇಕಾದಂತಹ ಸ್ಥಿತಿಮಾನ ಕೆಲವರನ್ನ ಕಾಡಲಿದೆ. ಅನಿವಾರ್ಯವಾಗಿ ಮಾಡಬೇಕಂತ ದೂರದ ಪ್ರಯಾಣದಲ್ಲಿ ಕೂಡ ಅಡೆತಡೆಗಳು. ಎಜುಕೇಶನ್ ಸೊಸೈಟಿನಲ್ಲಿ ಸಮಾಧಾನಗಳಿಲ್ಲ. ಸಮಸ್ಯೆ ನೀಗಿಸ್ಕೋಬೇಕಾ? ಶಿವೋಪಾಸನೆಯಿಂದ ಮಾತ್ರವೇ ಸಾಧ್ಯ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಕುಂಭ. ಸಮಾಧಾನದ ಬದುಕನ್ನು ಕಾಣ್ತೀರಿ. ಹೆಣ್ಣು ಮಕ್ಕಳ ಜೀವನದಲ್ಲಿ ಅನುಕೂಲ. ಬಹುದಿನದ ಕನಸು ನನಸಾಗತ್ತೆ. ಸಹೋದ್ಯೋಗಿಗಳ ಹೊಸದಾಂತ ಭರವಸೆಯಿಂದ ಮಾನಸಿಕವಂತ ಒತ್ತಡದಿಂದ ದೂರಾಗ್ತೀರಿ. ರಾಶಿ ಮೀನ. ಸುಮಧುರ ಕ್ಷಣಗಳನ್ನು ಪಡೆದುಕೊಂಡ ಅನುಭವ. ಮಿತ್ರರಿಂದ ನೆಮ್ಮದಿ. ಹಲವು ದಿನಗಳ ಕನಸು ನನಸಾಗಿಸಿಕೊಂಡಂತಹ ಅನುಭವ. ಲಾಭಾಂಶಗಳ ಗಳಿಕೆ ಜಾಸ್ತಿ. ಜಾತಕ ಅಭಿಯಾನ ಹಾಗೆ ಪರಿಹಾರ ಪತ್ರ. ನಿಮ್ಮ ಜೀವನದ ಒಂದು ಕಲ್ಯಾಣದ ವ್ಯವಸ್ಥೆಗಳು. ನಿಮ್ಮ ಜನ್ಮದಿನಾಂಕವನ್ನು ಕೊಟ್ಟರೆ ಆಗುಹೋಗುಗಳನ್ನು ನೋಡಿ ಜಾತಕಾದಿಗಳನ್ನು ಪರಾಮರ್ಶೆ ಮಾಡಿ ಆ ಜಾತಕವನ್ನು ನಿಮ್ಮ ಮನೆಗೆ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪರಿಹಾರ ಪತ್ರ ಜನ್ಮದಿನಾಂಕ ಇಲ್ಲದವರಿಗಾಗಿ ಎನ್ನುವಂಥದ್ದು ಕೂಡ ನಿಮಗೆ ಅರಿವಿರಬೇಕಾದ್ದು. ಸಮಸ್ಯೆಗಳನ್ನು ಹೇಳಿದರೆ ಅದಕ್ಕೆ ಪರಿಹಾರ ಖಂಡಿತ ಕಳಿಸ್ಕೊಡ್ತೀರಿ. ಇನ್ನು ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ. ಪ್ರತಿ ಶನಿವಾರ ಉತ್ತರ ಕರ್ನಾಟಕದ ಜನರ ಅಪೇಕ್ಷೆಯ ಮೇರೆಗೆ ಹುಬ್ಬಳ್ಳಿ ನಗರದಲ್ಲಿ ನಾನಿರ್ತೀನಿ. ಅಗತ್ಯವಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಬಂದು ಭೇಟಿ ಮಾಡಬಹುದು ಎನ್ನುವಂತಹ ಕರೆಯೊಂದಿಗೆ ನಾಳೆ ಅದ್ಭುತವಾದಂತಹ ಇನ್ನೊಂದು ಪೂಜಾ ರಹಸ್ಯ, ಇನ್ನೊಂದು ಕ್ಷೇತ್ರದ ಮಹತ್ವವನ್ನು ಅರಿಯಲೇಬೇಕಾದ ನಿಮ್ಮ ಕರ್ತವ್ಯ. ನಾಳಿನ ಸಂಚಿಕೆಯಲ್ಲಿ ಪುನಃ ನಿಮ್ಮನ್ನು ಭೇಟಿ ಆಗ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.